ಬುಜ್ಜಿಯ ಧೈರ್ಯ. ಆ ಊರಿನಲ್ಲಿದ್ದ ಒಂದು ತೆಂಗಿನ ತೋಟದಲ್ಲಿ ಟುನಿಗುಬ್ಬಚ್ಚಿ, ಚಿಚುಕಾಗೆ ಹಾಗೂ ಚೋಟುಗಿಳಿ ಇವರೆಲ್ಲರಿಗೂ ಕೂಡ ಸ್ವಂತವಾಗಿ ತೆಂಗಿನ ಮರಗಳು ಇತ್ತು. ಆ ತೆಂಗಿನ ಮರಗಳಲ್ಲಿರುವ ಎಳ್ನೀರನ್ನ ಪಟ್ಟಣಕ್ಕೆ ತಗೊಂಡು ಹೋಗಿ ವ್ಯಾಪಾರ ಮಾಡಿ ಎಲ್ರೂ ಕೈ ತುಂಬ ಹಣ ಸಂಪಾದನೆ ಮಾಡ್ತಿದ್ರು. ಟುನಿಗುಬ್ಬಚ್ಚಿಯ ಮಗಳಾದ ಬುಜ್ಜಿಗೆ ಭಯ ತುಂಬಾನು ಜಾಸ್ತಿ. ಆದ್ರೆ ಹೊರಗಡೆ ಮಾತ್ರ ಅವಳು ಧೈರ್ಯವಂತೆ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ಲು. ರಾತ್ರಿ ಸಮಯ ಆದ್ರೆ ಸಾಕು ಅವಳು ಅವಳ ಅಮ್ಮನ ಹಿಂದ್ಗಡೆ ಹೋಗಿ ನಿಂತ್ಕೊಳ್ತಿದ್ಲು. ಆದ್ರೆ ಅವಳ ಗೆಳೆಯರಾದ ಬನ್ನು ಹಾಗೂ ಚಿನ್ನು ಮುಂದ್ಗಡೆ ಮಾತ್ರ ಅವಳು ತುಂಬಾನೇ ಧೈರ್ಯವಂತೆ ಅನ್ನುವ ಬಿಲ್ಡಪ್ ಕೊಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬುಜ್ಜಿಗುಬ್ಬಚ್ಚಿ ಅವಳ ಗೆಳೆಯರಾದ ಬನ್ನು ಚಿನ್ನು ಹತ್ರ, ಚಿನ್ನು, ನಿನಗೆ ಗೊತ್ತೇನೋ, ನೆನ್ನೆ ರಾತ್ರಿ ನಮ್ಮ ಮನೆ ಹಿಂದ್ಗಡೆ ಏನೋ ಶಬ್ದ ಕೇಳಿಸ್ತಾ ಇತ್ತಾ? ಏನಪ್ಪ ಶಬ್ದ ಅಂತ ಟಾರ್ಚ್ ಇಟ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿ ಒಂದು ದೆವ್ವ ಕಣೋ. ಆ ದೆವ್ವನ ನೋಡಿ, ಏನ್ ಮಾಡ್ತಾ ಇದೀಯ ಅಲ್ಲಿ ಅಂತ ಜೋರಾಗಿ ಕಿಚ್ಚಾಡದ್ನ. ಆ ದೆವ್ವ ನನ್ನ ನೋಡಿ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಯ್ತು. ಅದನ್ನ ಕೇಳಿ ಚಿನ್ನು ಆಶ್ಚರ್ಯದಿಂದ, ಹೌದಾ ಬುಜ್ಜಿ, ಅದು ದೆವ್ವನ? ನಿನಗ್ ಭಯ ಇಲ್ವಾ? ಭಯನಾ? ನನಗೆ ಯಾಕ ಭಯ? ಯಾರ ಮೇಲೂ ನನಗ್ ಭಯ ಇಲ್ಲ. ಆ ಭಯಕ್ಕೇನೆ ನನ್ನನ್ನ ನೋಡಿದ್ರೆ ಭಯ. ನಾನು ಹುಟ್ಟಿದಾಗ ಡಾಕ್ಟರ್ ನಮ್ಮ ಅಮ್ಮನ ಹತ್ರ ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಮಗಳು ಧೈರ್ಯವಂತೆ, ಅವಳು ಹೃದಯ ಕಲ್ಲು ಅಂತ. ಅದನ್ನು ಕೇಳಿ ಬನ್ನು, ಏನೋ ನಿನ್ನ ಹೃದಯ ಕಲ್ಲು ಅಂದ್ರ ಇಲ್ಲ ನಿನ್ನ ಮೆದ್ಲು ಕಲ್ಲು ಅಂತ ಹೇಳಿದ್ರ? ಮೊನ್ನೆ ಒಂದು ನೀರ್ ಹಾವು ನೋಡಿದಕ್ಕೆ ಅಷ್ಟು ಹೆದರ್ದೆ. ನಾನ್ ಎಲ್ಲ ಹೆದರ್ದೆ? ಅದು ನೀರ್ ಹಾವು, ಚಿಕ್ಕ ಹಾವು. ಪಾಪ ನನ್ನ ಧೈರ್ಯ ನೋಡಿ ಅದು ಎದ್ರಕೊಂಡು ಓಡ್ ಹೋಗಕ್ಕೆ ನೋಡ್ತು. ಪಾಪ ಇವಾಗ ತಾನೇ ಬಂದಿದೆ, ಇದ್ಬಿಟ್ಟು ಹೋಗ್ಲಿ ಅಂತ ಹೇಳಿ ನಾನೇ ಮನೆಗೆ ಓಡ್ ಹೋದೆ. ಹಾಗೆ ಬುಜ್ಜಿ ಈ ಕಡೆ ಬಿಲ್ಡಪ್ ಕೊಡ್ತಾ ಇದ್ದಾಗ ಆ ಸಮಯದಲ್ಲಿ ಆ ದಿನ ರಾತ್ರಿ ತೆಂಗಿನ ತೋಟದಲ್ಲಿ ಒಂದು ದೃಶ್ಯ ನಡೀತಾ ಇತ್ತು. ಮರುದಿನ ಬೆಳಗ್ಗೆ ಚೋಟುಗಿಳಿ ಯಾವಾಗ್ಲೂ ತರ ಅವಳ ತೋಟಕ್ಕೆ ಬಂದ್ಲು, ತೋಟದಲ್ಲಿರುವ ಎಳ್ನೀರುಗಳನ್ನ ಕೊಯ್ದು ಪಟ್ಟಣಕ್ಕೆ ತಗೊಂಡು ಹೋಗಕ್ಕೆ. ಆದ್ರೆ ಅವಳು ತೋಟದಲ್ಲಿ ಬಂದು ಅಲ್ಲಿರುವ ದೃಶ್ಯವನ್ನು ನೋಡಿ ಆಶ್ಚರ್ಯಪಟ್ಲು. ಅವಳ ಮರದಲ್ಲಿ ಯಾವುದರಲ್ಲೂ ಕೂಡ ಎಳ್ನೀರಿಲ್ಲ, ಎಲ್ಲಾನು ಕೆಳಗಡೆ ಬಿದ್ದಿತ್ತು. ಅದನ್ನು ಕೂಡ ಅದನ್ನ ಯಾರೋ ಕಡ್ದು ನೀರೆಲ್ಲ ಕುಡಿದು ಅದರಲ್ಲಿರುವ ತೆಂಗಿನಕಾಯಿನ ಕೂಡ ತಿಂದಿದ್ರು. ಪಾಪ ಆ ದೃಶ್ಯವನ್ನು ನೋಡಿದ ಚೋಟುಗಿಳಿ ಜೋರಾಗಿ ಕಿಚ್ಚಕ್ಕೆ ಶುರು ಮಾಡಿದ್ಲು. ಅಯ್ಯೋ ಅಯ್ಯೋ ಅಯ್ಯೋ, ಯಾರೋ ನನ್ನ ತೋಟದಲ್ಲಿ ನುಗ್ಗಿ ಎಲ್ಲ ಎಳ್ನೀರನ್ನ ತಿಂದಿದ್ದಾರೆ. ಅಯ್ಯೋ ದೇವ್ರೆ, ನನ್ನ ತೋಟದಲ್ಲಿ ಕಳ್ಳರು ನುಗ್ಗಿದ್ದಾರೆ. ಹಾಗಂತ ಅವಳು ಕಿಚ್ಚದನ್ನ ನೋಡಿ ಚಿಚ್ಚು ಅಲ್ಲಿಗೆ ಬಂದು, ಓಹೋ, ಇವಳಿಗೆ ಈ ರೀತಿನೇ ನಡಿಬೇಕು, ಅಹಂಕಾರ ಹಿಡ್ದವಳು ಅಂತ ಅಂದ್ಕೊಂಡು ಚೋಟು ಹತ್ರ ಮಾತ್ರ ಹೋಗಿ, ಏನ್ ಚೋಟು ಇದೋ, ಏನಿದೋ ನಿನ್ನ ತೋಟದ ಪರಿಸ್ಥಿತಿ ಹೀಗಿದೆ? ಅಯ್ಯೋ ದೇವ್ರೆ, ಯಾರು ಬಂದು ಎಳ್ನೀರನ್ನೆಲ್ಲ ಕತ್ಕೊಂಡು ಹೋಗಿದ್ದೋ, ಈ ರೀತಿ ಮಾಡಿಟ್ಟಿದಾರಲ್ವಾ ಹಾಗಂತ ಹೇಳ್ತಾ ಇತ್ತು. ಏನೋ ಗೊತ್ತಿಲ್ಲ, ನಾನು ನನ್ನ ತೋಟನ ಚೆನ್ನಾಗಿ ನೋಡ್ಕೊಳ್ತಿದ್ದೆ, ಕಳ್ರಿ ಯಾರೋ ನುಗ್ಗಿ ಈ ರೀತಿ ಮಾಡಿದಾರೋ ಏನೋ. ಆವಾಗ ಸಂತೋಷದಿಂದ ಚಿಚ್ಚು, ಅಯ್ಯೋ ನೀನೇ ಸ್ವಲ್ಪ ನಿರ್ಲಕ್ಷ್ಯದಿಂದ ಬೇಲಿನ ಸರಿಯಾಗಿ ಹಾಕಿಲ್ಲ ಅಂತ ಕಾಣಿಸ್ತಿದೆ, ಅದಕ್ಕೆ ಕಳ್ರು ಬಂದು ಎಲ್ಲಾನು ಕತ್ಕೊಂಡು ಹೋಗಿದ್ದಾರೆ. ಅದನ್ನು ಕೇಳಿ ಚೋಟು ಕೋಪದಿಂದ ಅಲ್ಲಿಂದ ಮನೆಗೆ ಹೋದ್ಲು. ಆಮೇಲೆ ಚಿಚುಕಾಗಿ ಸಂತೋಷದಿಂದ ಟುನಿಯ ಮನೆಗೆ ಹೋದ್ಲು. ಟುನಿ, ಬ್ರೇಕಿಂಗ್ ನ್ಯೂಸ್ ಗೊತ್ತಾ? ನಮ್ ಚೋಟು ತೋಟದಲ್ಲಿದ್ದ ಎಲ್ಲ ಎಳ್ನೀರುಗಳನ್ನ ಯಾರೋ ಕಡ್ದಾಕಿದ್ದಾರೆ. ಪಾಪ ಅವಳು ಲಬೋದಿಬೋ ಅಂತ ಕಿಚ್ಚಾಡ್ತಾ ಇದ್ಲು. ಅದನ್ನು ಕೇಳಿದ ಟುನಿಗುಬ್ಬಚ್ಚಿ, ಅಯ್ಯೋ ಹೌದಾ, ಪಾಪ ಅವಳಿಗೆ ತುಂಬಾ ಕಷ್ಟ ಆಗಿರ್ಬೋದು, ಬಾ ಹೋಗಿ ಸಮಾಧಾನ ಮಾಡೋಣ. ಅರೆ ಯಾಕೆ, ಅವಳು ಯಾಕೆ ಸಮಾಧಾನ ಮಾಡ್ಬೇಕು? ಅವಳು ಯಾವಾಗ್ಲೂ ತುಂಬಾ ನಿರ್ಲಕ್ಷ್ಯದಿಂದ ಕೆಲಸ ಮಾಡೋದು, ಅದಕ್ಕೆ ಅವಳಿಗೆ ಶಿಕ್ಷೆ ಸಿಕ್ಕಿದೆ. ಹಾಗಂತ ಚಿಚ್ಚು ಹೇಳಿದನ್ನ ಕೇಳಿ ಟುನಿಗುಬ್ಬಚ್ಚಿ ತುಂಬಾ ಕೋಪದಿಂದ, ಚಿಚ್ಚು, ಒಬ್ರು ಕಷ್ಟದಲ್ಲಿರುವಾಗ ಅವ್ರನ್ನ ಸಮಾಧಾನ ಮಾಡದೇ ಇದ್ರೂ ಪರವಾಗಿಲ್ಲ, ಆದ್ರೆ ಅವ್ರಿಗೆ ಕಷ್ಟ ಕೊಡಬಾರ್ದು. ಪಾಪ ಅವಳ ಜಾಗದಲ್ಲಿ ನಮ್ಮನ್ನ ಇಟ್ಟು ನೋಡು, ನಾಳೆ ನಮಗೆ ಈ ಪರಿಸ್ಥಿತಿ ಬಂದ್ರೂ ಕೂಡ ನೀನು ಇದೇ ರೀತಿ ನಗಾಡ್ತಾ ಇರ್ತೀಯಾ? ನನಗೆ ಆ ಪರಿಸ್ಥಿತಿ ಬರಲ್ಲ, ನಾನು ಬೇಲಿ ಚೆನ್ನಾಗಿ ಹಾಕಿದ್ದೀನಿ, ಒಳಗಡೆ ಯಾವ ಕಳ್ಳನೂ ಬರಲ್ಲ ಹಾಗಂತ ಹೇಳಿದ್ಲು ಚಿಚುಕಾಗೆ. ಆದ್ರೆ ಮರುದಿನ ಬೆಳಗ್ಗೆ ಚಿಚುಕಾಗೆ ತೋಟಕ್ಕೆ ಹೋಗಿ ನೋಡಿದ್ರೆ ನಿನ್ನೆ ಚೋಟುವಿನ ತೋಟದಲ್ಲಿ ಏನ್ ಪರಿಸ್ಥಿತಿನೋ ಅದೇ ಇವತ್ತು ಚಿಚುಕಾಗೆ ತೋಟದಲ್ಲೂ ಇತ್ತು. ಎಲ್ಲ ಎಳ್ನೀರುಗಳು ಕೆಳಗಡೆ ಬಿದ್ದಿತ್ತು. ಆ ಎಳ್ನೀರುಗಳನ್ನ ಯಾರೋ ಕಡ್ದು ನೀರೆಲ್ಲಾನು ಕುಡ್ದಿದ್ರು. ಅದನ್ನು ನೋಡಿದ ಚಿಚುಕಾಗೆ ತುಂಬಾ ಜೋರಾಗಿ ಅಳ್ತಾ ಇದ್ಲು. ಅಯ್ಯಯ್ಯೋ, ಯಾರೋ ನನ್ನ ತೋಟದೊಳಗಡೆ ನುಗ್ಗಿ ಎಲ್ಲ ಎಳ್ನೀರುಗಳನ್ನ ಕಡ್ದಾಕಿದ್ದಾರೆ. ದೇವ್ರೆ, ಬನ್ನಿ ಬನ್ನಿ, ಯಾರೋ ನನ್ನ ತೋಟಕ್ಕೆ ಕಳ್ಳ ಬಂದಿದ್ದಾರೆ. ಹಾಗಂತ ಅವಳು ಕಿಚ್ಚುದನ್ನ ನೋಡಿ ಟುನಿ ಕುಹು ಇಬ್ರು ಅಲ್ಲಿಗೆ ಬಂದ್ರು. ಚಿಚುವಿನ ತೋಟದ ಪರಿಸ್ಥಿತಿಯನ್ನ ನೋಡಿದ್ಯಾ ಚಿಚ್ಚು, ನಿನ್ನೆ ಚೋಟಿ ಪರಿಸ್ಥಿತಿಯಲ್ಲಿ ಇದ್ದಾಗ ನೀನ್ ಜೋರಾಗಿ ನಗಾಡ್ತಾ ಇದ್ದೆ, ಆದ್ರೆ ಇವತ್ತು ನಿನ್ ತೋಟಕ್ಕೂ ಕೂಡ ಅದೇ ಪರಿಸ್ಥಿತಿ ಬಂದಿದೆ. ಹಾಗಂತ ಹೇಳಿ ಟುನಿ ಹಾಗೂ ಕುಹು ಇಬ್ರು
ಚಿಚುನ ಸಮಾಧಾನ ಮಾಡಿ ಅಲ್ಲಿಂದ ಹೋದ್ರು. ಹಾಗೆ ಮರುದಿನ ಟುನಿಯ ತೋಟದಲ್ಲಿ, ಇನ್ನೊಂದಿನ ಮಹಿಹದಿನ ತೋಟದಲ್ಲೂ ಕೂಡ ಇದೇ ಪರಿಸ್ಥಿತಿ. ಯಾರೋ ಎಳ್ನೀರೆಲ್ಲಾನು ತಿಂದು ಕೆಳಗಡೆ ಹಾಕ್ಬಿಟ್ಟು ಹೋಗ್ತಾ ಇದ್ರು. ಆದ್ರಿಂದ ಊರಿನವರು ಎಲ್ರೂ ಒಟ್ಟಿಗೆ ಈ ವಿಷಯದ ಬಗ್ಗೆ ಮಾತಾಡ್ತಿದ್ರು. ನನಗೆ ಯಾಕೋ ಇದು ಕಳ್ರು ಕೆಲಸ ತರ ಅನಿಸ್ತಾ ಇಲ್ಲ. ಕಳ್ರಾಗಿದ್ರೆ ಬಂದು ಎಲ್ಲ ಎಳ್ನೀರನ್ನ ತಗೊಂಡು ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಿದ್ರು. ಆದ್ರೆ ಇದೆಲ್ಲಾನು ಕಡ್ದಾಕಿರೋದನ್ನ ನೋಡಿದ್ರೆ ಏನಾದ್ರೂ ದೆವ್ವದ ಕೆಲ್ಸ ಇರ್ಬೋದಾ? ಹೌದು, ನೆನ್ನೆ ರಾತ್ರಿ ತೋಟದಲ್ಲಿ ಗುರ್ಗುರ್ ಅಂತ ಏನೋ ಶಬ್ದ ಬೇರೆ ಕೇಳಿಸ್ತಿತ್ತು. ಅದನ್ನು ಕೇಳಿದ ಚಿಚುಕಾಗೆ, ಅಯ್ಯೋ ದೇವ್ರೆ, ದೆವ್ವ ಅಂದ್ರೆ ಆ ದೆವ್ವನ ನಮ್ಮಿಂದ ಏನು ಮಾಡಕ್ಕಾಗಲ್ಲ ಅಲ್ವಾ? ಹಾಗಂತ ಹೇಳಿ ಪಕ್ಷಿಗಳು ಎಲ್ರೂ ಕೂಡ ಬೇಜಾರ್ ಮಾಡ್ಕೊಳ್ತಾ ಇದ್ರು. ಹೀಗಿರುವಾಗ ಈ ವಿಷಯದ ಬಗ್ಗೆನೆ ಮಕ್ಳು 3 ಜನನು ಮಾತಾಡ್ತಿದ್ರು. ಬುಜ್ಜಿ, ನಿನಗ್ ಗೊತ್ತಾ, ನಮ್ಮ ಊರಿನ ತೆಂಗಿನ ತೋಟದಲ್ಲಿ ಏನೋ ದೆವ್ವ ಇದಂತೆ. ಎಲ್ಲ ಎಳ್ನೀರ್ಗಳನ್ನ ಅದು ಕಡ್ದು ತಿಂತಾ ಇದೆ ಅಂತೆ. ಪಾಪ ನಮ್ಮಮ್ಮ ಹೇಳ್ಕೊಂಡು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು. ನಮ್ಮಮ್ಮ ರಾತ್ರಿ ಸಮಯ ಕಿಟಕಿ ಬಾಗಿಲು ಕೂಡ ತೆರೆಯಲ್ಲ, ಎಲ್ಲಾನು ಮುಚ್ಚಿಟ್ಟಿದ್ದಾರೆ. ಹಾಗಂತ ಹೇಳಿದಾಗ ಬುಜ್ಜಿಗೆ ಭಯ ಆಯ್ತು. ಆದ್ರೂ ಅವಳು ಧೈರ್ಯದಿಂದ, ಏನು ದೆವ್ವ ಏನಿರಲ್ಲ ಕಣೋ, ಕಳ್ಳ ಏನಾದ್ರೂ ಮುಸ್ಕಾಕೊಂಡು ಬಂದಿರ್ಬೋದು. ಅವನನ್ನ ನೋಡಿ ದೆವ್ವ ಅಂತ ಅನ್ಕೊಳ್ತಿದ್ದಾರೆ ಎಲ್ರು. ನೀವ್ ಹೆದರ್ಬೇಡಿ, ನಾನಿರುವಾಗ ನಿಮಗ್ ಯಾಕೆ ಭಯ? ಹಾಗಾದ್ರೆ ಒಂದ್ ಮಾಡನ್ವಾ ಬುಜ್ಜಿ, ಇವತ್ ರಾತ್ರಿ ನಾವೆಲ್ರೂ ತೋಟಕ್ಕೆ ಹೋಗಿ ನೋಡೋಣ. ಅಲ್ಲಿಗೆ ಬರೋದು ಕಳ್ಳನ ಇಲ್ಲ ದೆವ್ವನ ಅಂತ ಗೊತ್ತಾಗ್ಲೇಬೇಕು. ಬುಜ್ಜಿ ಧೈರ್ಯವಂತೆ, ಅವಳನ್ನ ನಾವ್ ಜೊತೆ ಕರ್ಕೊಂಡು ಹೋಗೋಣ. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಏನು ರಾತ್ರಿ ಹೊತ್ತಲ್ಲಿ ತೋಟಕ್ಕ, ಅದನ್ನು ದೆವ್ವ ಇದೆಯಂತ ನೋಡಕ್ಕ ಹಾಗಂತ ಅಂದ್ಕೊಂಡು, ಆದ್ರೂ ಫ್ರೆಂಡ್ಸ್ ಮುಂದ್ಗಡೆ ಅವಳಿಗೆ ಅವಮಾನ ಆಗ್ಬಾರ್ದಲ್ವಾ, ಅದಕ್ಕೆ ಬಿಲ್ಡಪ್ ಕೊಟ್ಟು, ಸರಿ ಕಣೋ, ಇವತ್ ರಾತ್ರಿ ತಾನೇ, ಇವತ್ ರಾತ್ರಿ ನಾವು ಆಪರೇಷನ್ ದೆವ್ವ ನೋಡಕ್ ಹೋಗ್ತಾ ಇದೀವಿ. ಎಲ್ರ ಟಾರ್ಚ್ ಲೈಟ್ ಎಲ್ಲಾನು ತಗೊಂಡ್ ಬನ್ನಿ. ಆ ದಿನ ರಾತ್ರಿ ಸಮಯ ಸರಿಯಾಗಿ 11 ಗಂಟೆ ಇರುವಾಗ ಊರಲ್ಲಿ ಎಲ್ರೂ ನಿದ್ದೆ ಮಾಡ್ತಾ ಇದ್ದ ಆ ಸಮಯದಲ್ಲಿ ಚಂದಮಾಮನ ಬೆಳಕಿನಲ್ಲಿ ಊರೆಲ್ಲ ಬೆಳ್ಳಿ ತರ ಜಡಿತಾ ಇದ್ದಾಗ ಬುಜ್ಜಿಗುಬ್ಬಚ್ಚಿ, ಬನ್ನುಗಿಳಿ ಹಾಗೂ ಚಿನ್ನುಕಾಗೆ 3 ಜನ ಮನೆಯಿಂದ ಹೊರಗಡೆ ಬಂದ್ರು. ಬುಜ್ಜಿಗೆ ಒಳಗಡೆ ತುಂಬಾನೇ ಭಯ ಆಗ್ತಾ ಇತ್ತು. ಗಾಳಿಗೆ ಮರದ ಎಲೆಗಳೆಲ್ಲ ಅಲ್ಲಾಡೋದನ್ನ ನೋಡಿ ಅವಳು ಹೆದರ್ತಾ ಇದ್ಲು. ಆದ್ರೆ ಫ್ರೆಂಡ್ಸ್ ಮುಂದ್ಗಡೆ ಹೆದರ್ಬಾರ್ದು ಅನ್ನೋ ತರ ನಾಟಕ ಮಾಡ್ತಿದ್ಲು. ಇಲ್ ನೋಡ್ರೋ, ನೀವೇನು ಹೆದರೋದ್ ಬೇಡ, ನಾನು ಇದೀನಿ ಅಲ್ವಾ? ನೀವೆಲ್ರೂ ಎಲ್ಲಾದ್ರೂ ದೆವ್ವನ ನೋಡಿದ್ರೆ ಒಂದು ಸೌಂಡ್ ಹಾಕಿ, ನಾನು ತಕ್ಷಣ ಬಂದ್ಬಿಡ್ತೀನಿ, ಸರಿನಾ? ಬುಜ್ಜಿ, ನಾವೆಲ್ರೂ ಒಂದೇ ಜಾಗದಲ್ಲಿ ಇದ್ರೆ ದೆವ್ವನ ಕಂಡುಹಿಡಿಯಕ್ ಆಗಲ್ಲ. ನಾನು ಈ ಕಡೆ ಹೋಗ್ತೀನಿ, ಬನ್ನು ಆ ಕಡೆ ಹೋಗ್ಲಿ, ನೀನು ಸೆಂಟ್ರಿಗೆ ಹೋಗೋ. ಅದನ್ ಕೇಳಿ ಬುಜ್ಜಿ ಹೆದರ್ಕೊಂಡು, ಏನು ಬೇರೆ ಬೇರೆ ಹೋಗ್ಬೇಕಾ? ಯಾಕೋ? ಅಂದ್ರೆ ಎಲ್ರೂ ಒಟ್ಟಿಗೆನೆ ಇದ್ರೆ ತಾನೇ ಬಲ? ಹಾಗೆಲ್ಲ ಏನಿಲ್ಲ ಬುಜ್ಜಿ, ದೆವ್ವನ ಕಂಡುಹಿಡಿಬೇಕಲ್ವಾ? ನೀನು ಧೈರ್ಯವಂತೆ, ದೆವ್ವನ ನೋಡಿದಾಗ ಒಂದು ವಿಸಿಲ್ ಹೊಡಿ. ಹಾಗಂತ ಹೇಳಿ ಬನ್ನು ಚಿನ್ನು ಆ ಕಡೆ ಈ ಕಡೆ ಹೋದ್ರು. ಬುಜ್ಜಿಗುಬ್ಬಚ್ಚಿ ಮಧ್ಯದಲ್ಲಿ ನಡ್ಕೊಂಡು ಹೋಗ್ತಾ ಇದ್ಲು. ಬುಜ್ಜಿಗೆ ಭಯ ಜಾಸ್ತಿ ಆಗ್ತಾ ಇತ್ತು. ಆವಾಗ ಬುಜ್ಜಿ ಅವಳ ಮನ್ಸಲ್ಲಿ, ಅಯ್ಯೋ, ನಾನು ಯಾಕೆ ಇಲ್ಲಿಗೆ ಬಂದೆ? ಸುಮ್ಮನೆ ಬಿಲ್ಡಪ್ ಕೊಡದೆ ಇದ್ದಿರ್ಬೋದೇನೋ. ಮನೇಲಿ ಅಮ್ಮ ನನಗೋಸ್ಕರ ಚಪಾತಿ ಬೇರೆ ಮಾಡಿಟ್ಟಿದ್ರು. ಭಯದಲ್ಲಿ ಚಪಾತಿನೇ ತಿನ್ಲಿಲ್ಲ. ಇವಾಗ ಹಸುವಾಗ್ತಾ ಇದೆ. ಇವ್ರು ಹೇಳೋ ಹಾಗೆ ದೆವ್ವ ಏನಾದ್ರೂ ನೋಡಿದ್ರೆ ಆಮೇಲೆ ನನ್ನ ಕತೆ ಮುಗೀತು. ದೇವ್ರೇ ಕಾಪಾಡಪ್ಪ. ಹಾಗಂತ ಅನ್ಕೊಂಡು ಬುಜ್ಜಿ ನಡ್ಕೊಂಡು ಹೋಗ್ತಾ ಇದ್ಲು. ಸ್ವಲ್ಪ ದೂರ ಹೋದಾಗ ಒಂದು ಮರದ ಹತ್ತಿರ ಬಂದಾಗ ಅವಳಿಗೆ ಏನೋ ಒಂದು ಶಬ್ದ, ಗುರ್ ಗುರ್ ಅಂತ ಒಂದು ಭಯಂಕರವಾದ ಶಬ್ದ. ಬುಜ್ಜಿ ಅದನ್ನ ಕೇಳಿ ತುಂಬಾನು ಹೆದರ್ಕೊಂಡೆ, ಏ ಯಾರದು? ಯಾರಿದ್ದೀರಾ ಅಲ್ಲಿ? ಇಲ್ಲಿ ನೋಡಿ ಅಂತ ಹೇಳಿದ್ಲು. ಅವಳ ಧ್ವನಿಯಲ್ಲಿ ಭಯ ಸರಿಯಾಗಿ ಕಾಣಿಸ್ತಾ ಇತ್ತು. ಆ ಶಬ್ದ ಕೇಳಿ ಚಿನ್ನು ಬನ್ನು ಕೂಡ ಅಲ್ಲಿಗೆ ಬಂದ್ರು. ಅವರಿಬ್ರು ಒಂದು ಮರದ ಹಿಂದ್ಗಡೆ ನಿಂತ್ಕೊಂಡು ನಡೆಯೋದನ್ನೆಲ್ಲ ನೋಡ್ತಾ ಇದ್ರು. ಬುಜ್ಜಿ ತುಂಬಾ ಧೈರ್ಯವಂತೆ ಅಂತ ಅವರು ಕೂಡ ನಂಬ್ತಾನೆ ಇದ್ರು. ಈ ಕಡೆ ಬುಜ್ಜಿಗುಬ್ಬಚ್ಚಿ ಇನ್ನು ಸ್ವಲ್ಪ ದೂರ ಹೋಗಿ ನೋಡಿದಾಗ ಅಲ್ಲಿ ಅವಳಿಗೆ ಏನೋ ಒಂದು ಆಕಾರ ಕಾಣಿಸ್ತಾ ಇತ್ತು. ಅದು ಕಪ್ಪಾಗಿತ್ತು, ದೊಡ್ಡದಾಗಿತ್ತು, ಶಬ್ದ ಬೇರೆ ಬರ್ತಾ ಇತ್ತು. ಏ ಯಾರದು? ಕಳ್ಳನ ದೆವ್ವನ? ಯಾರಿದ್ರು ಸರಿ, ಸ್ವಲ್ಪ ಹಿಂದೆ ತಿರುಗಿ ನೋಡಿ. ಹಾಗಂತ ಬುಜ್ಜಿ ಹೇಳ್ತಾ ಇದ್ದಾಗ ಮೆಲ್ಲೆ ಆ ಆಕಾರ ಈ ಕಡೆ ತಿರುಗ್ತು. ಟಾರ್ಚ್ ಲೈಟ್ನ ಹತ್ರ ತಗೊಂಡು ಹೋಗಿ ನೋಡಿದಾಗ ಪಾಪ ಬುಜ್ಜಿ ಭಯದಲ್ಲಿ ನಡುಗಕ್ಕೆ ಶುರು ಮಾಡಿದ್ಲು. ಅದು ಎಳ್ನೀರನ್ನ ತಿಂತಾ ಇದ್ದ ಒಂದು ಕರಡಿ. ನೋಡಕ್ಕೆ ತುಂಬಾನು ಭಯಂಕರವಾಗಿತ್ತು. ಅದು ಬುಜ್ಜಿನ ನೋಡಿ ಬೇರೆ ಗುರ್ರ ಅಂತ ಹೇಳ್ತಾ ಇತ್ತು. ಅಷ್ಟೇ, ಬುಜ್ಜಿ ಆ ಕರಡಿಯನ್ನ ನೋಡಿ ಭಯದಲ್ಲಿ ಟಾರ್ಚ್ ಲೈಟನ್ನ ಕೆಳಗಡೆ ಹಾಕದ್ಲು. ಅವಳ ಹೃದಯ ಕೂಡ ಒಂದು ಕ್ಷಣ ಹಾಗೇನೆ ನಿಂತೋಯ್ತು. ಬುಜ್ಜಿ ಭಯದಲ್ಲಿ, ಅಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಕಾಪಾಡಿ ಕಾಪಾಡಿ, ಅಯ್ಯಯ್ಯೋ ಕರಡಿ ಹಾಗಂತ ಹೇಳಿ ಅವಳು ಜೋರಾಗಿ ಕಿಚ್ಚೋದ್ರಲ್ಲಿ ಆ ಆಕಾಶ, ಆ ತೋಟ ಎಲ್ಲಾನು ಅಲ್ಲಾಡ್ತಿತ್ತು. ಅಯ್ಯೋ ಕರಡಿ, ಅಯ್ಯಯ್ಯೋ ಕರಡಿ, ಕಾಪಾಡಿ ಕಾಪಾಡಿ ಹಾಗಂತ ಹೇಳಿ ಬುಜ್ಜಿ ಓಡ್ ಹೋಗ್ತಾ ಇದ್ದಾಗ ಅವಳ ಮುಂದ್ಗಡೆ ಚಿನ್ನು ಹಾಗೂ ಬನ್ನು ಇಬ್ರು ಬಂದು ನಿಂತ್ಕೊಂಡ್ರು.
ಏನ್ ಬುಜ್ಜಿ, ಏನಾಯ್ತೋ? ನೀನು ದೆವ್ವನ ನೋಡಿದ್ಯಾ ಏನೋ? ಆವಾಗ ಬುಜ್ಜಿ ಬಾಯ್ದಲ್ಲಿ ನಡುಗುತ್ತಾ, ದೆವ್ವ ಇಲ್ಲ ಕಣೋ, ಅದು ಕರಡಿ, ದೊಡ್ಡ ಕರಡಿ ಎಳ್ನೀರ್ ತಿಂತಾ ಇದೆ. ಬನ್ರೋ, ನಾವಿಲ್ಲಿಂದ ಬೇಗ ಓಡಿ ಹೋಗೋಣ. ಹಾಗಂತ ಬುಜ್ಜಿ ಹೇಳಿದಾಗ ಮಕ್ಕಳು, ಏನೋ ಕರಡಿನ? ಕರಡಿ ನಮ್ಮೂರಿಗೆ ಯಾವಾಗ ಬಂತೋ? ನೀನು ಸುಳ್ಳು ಹೇಳ್ತಾ ಇದೆಯಾ ಬುಜ್ಜಿ? ಸುಳ್ಳ? ಈ ವಿಷಯದಲ್ಲಿ ನಾನು ಯಾಕೆ ಸುಳ್ಳು ಹೇಳ್ಬೇಕು? ಬೇಕಾದ್ರೆ ಬನ್ರೋ, ಕರಡಿ ಇದೆಯಾ ಇಲ್ವಾ ಅಂತ ನೀವೇ ನೋಡಿ. ಹಾಗಂತ ಹೇಳಿ ಬನ್ನು ಹಾಗೂ ಚಿನ್ನನ ಕರಡಿ ಇರೋ ಜಾಗಕ್ಕೆ ಕರ್ಕೊಂಡು ಹೋದ್ಲು. ಟಾರ್ಚ್ ಹೊಡೆದು ನೋಡಿದ್ರೆ ಅಲ್ಲಿ ಕರಡಿ ಇಲ್ಲ. ಆ ಕರಡಿ ಇವಾಗ ಮರದ ಮೇಲೆ ಕೂತ್ಕೊಂಡು ಸಂತೋಷವಾಗಿ ಎಳ್ನೀರನ್ನ ಕಚ್ಚಿ ತಿಂತಾ ಇತ್ತು. ಚಿನ್ನು ಹಾಗೂ ಬನ್ನು ಇಬ್ರು ಕರಡಿನ ನೋಡಿ ತುಂಬಾನೇ ಹೆದರಿದ್ರು. ಅಯ್ಯೋ ಕರಡಿ, ನಿಜವಾಗ್ಲೂ ಕರಡಿನೇ. ಬನ್ರೋ, ಬೇಗ ತಪ್ಪಿಸ್ಕೊಂಡು ಓಡ್ ಹೋಗೋಣ. ಆ ಕರಡಿ ನಮ್ಮನ್ನ ನೋಡಿದ್ರೆ ಆಮೇಲೆ ನಾವು ಚಟ್ನಿನೇ. ಹಾಗಂತ ಅಂದ್ಕೊಂಡು ಮಕ್ಕಳು 3 ಜನ ಹೆದರ್ಕೊಂಡು ಊರಿಗೆ ವಾಪಸ್ ಬಂದ್ರು. ಮರುದಿನ ಬೆಳಗ್ಗೆ ನಿನ್ನೆ ರಾತ್ರಿ ಮಕ್ಕಳು ಕರಡಿನ ನೋಡಿದನ ದೊಡ್ಡವ್ರ ಹತ್ರ ಹೇಳಿದ್ರು. ಅದನ್ನು ಕೇಳಿದ ದೊಡ್ಡವ್ರು ಎಲ್ರು ಕೂಡ, ಹಾಗಾದ್ರೆ ತೋಟದಲ್ಲಿರೋದು ದೆವ್ವ ಇಲ್ವಾ, ಕರಡಿನ ಅಂತ ಹೇಳಿ ಸಂತೋಷಪಟ್ರು. ಮಹಿಹದ್ದು ಫಾರೆಸ್ಟ್ ಆಫೀಸರ್ಗೆ ಕಾಲ್ ಮಾಡಿದಾಗ ಫಾರೆಸ್ಟ್ ಆಫೀಸರ್ಸ್ ಬಂದು ಆ ತೋಟದಲ್ಲಿ ಒಂದು ಬೋನನ್ನ ಇಟ್ಟು ಹೋದ್ರು. ಆ ದಿನ ರಾತ್ರಿ ಕರಡಿ ಎಳ್ನೀರ್ ತಿನ್ನಕ್ಕೆ ಬಂದಾಗ ಆ ಬೋನಲ್ಲಿ ಸಿಕ್ಕಾಕೊಂಡು ಅದನ್ನ ಎತ್ಕೊಂಡು ಫಾರೆಸ್ಟ್ಗೆ ಹೋದ್ರು. ಹಾಗೆ ಆ ಊರಿನವರಿಗೆ ಇದ್ದ ಒಂದು ಸಮಸ್ಯೆ ತೀರಿದ್ರಿಂದ ಎಲ್ರೂ ಸಂತೋಷವಾಗಿದ್ರು. ಆ ದಿನ ಸಂಜೆ ಸಮಯ ದೊಡ್ಡವರು ಎಲ್ರೂ ಸೇರಿ ಚಿಕ್ಕ ಮಕ್ಳ ಹತ್ರ, ಪರವಾಗಿಲ್ವೇ, ಚಿಕ್ಕ ಮಕ್ಕಳಿಂದಾನೇ ಇವತ್ತು ನಮಗಿದ್ದ ದೊಡ್ಡ ಸಮಸ್ಯೆ ಸರಿಯಾಗಿದೆ. ಅದರಲ್ಲೂ ಬುಜ್ಜಿನ ತುಂಬಾನೇ ಹೊಗಳ್ಬೇಕು. ಅವಳೇ ಅಲ್ವಾ ಮೊದಲು ಕರಡಿನ ನೋಡಿದೋ. ಹಾಗಂತ ಎಲ್ರ ಕೈ ಚಪ್ಪಾಳೆ ತಟ್ಟಿದಾಗ ಬುಜ್ಜಿ ಅವಳ ಕಾಲರ್ನ ತೆಗೆದ್ಬಿಟ್ಟು ಗರ್ವದಿಂದ ನಿಂತ್ಕೊಂಡಿದ್ಲು. ಆವಾಗ ಬನ್ನಗಿಳಿ ಮುಂದೆ ಬಂದು ನಗುತ್ತಾ ಎಲ್ಲರ ಹತ್ರ ನೋಡಿ, ಹೌದೌದು, ಬುಜ್ಜಿ ತುಂಬಾನೇ ಧೈರ್ಯವಂತೆ. ಎಷ್ಟು ಧೈರ್ಯವಂತೆ ಅಂದ್ರೆ ಅವಳು ಕರಡಿ ಹತ್ರ ಹೋಗಿ ಹಾಯಿನೂ ಹೇಳಲಿಲ್ಲ, ಅದಕ್ಕೆ ಶೇಕ್ ಹ್ಯಾಂಡನ್ನು ಕೊಡ್ಲೇ ಇಲ್ಲ. ಹೋಗೋದ್ರು ಏನ್ ಮಾಡಿದ್ಲಾ, ಸಂತೋಷವಾಗಿ ಒಂದು ಹಾಡು ಹಾಡ್ಕೊಂಡು ಒಂದು ಡ್ಯಾನ್ಸ್ ಕೂಡ ಮಾಡ್ತಾ ಇದ್ಲು. ಅದನ್ನು ಕೇಳಿದ ಬುಜ್ಜಿ, ಬನ್ನು ಸ್ವಲ್ಪ ಸುಮ್ನಿರೋ. ಯಾಕೆ ಬುಜ್ಜಿ, ನಡೆದಿದ್ನ ಹೇಳ್ಬೇಕಲ್ವಾ? ಬುಜ್ಜಿ ಕರಡಿನ ನೋಡಿದಾಗ ಏನ್ ಮಾಡಿದ್ಲು ಗೊತ್ತಾ? ಅಯ್ಯಯ್ಯೋ ಕರಡಿ, ಕಾಪಾಡಿ 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 ಅಂತ ಓಡ್ಕೊಂಡು ಬಂದ್ಲು ಗೊತ್ತಾ? ಹೌದೌದು, ಇವಾಗ ಕೂಡ ಆ ಶಬ್ದ ನನ್ನ ಕಿವಿಯಲ್ಲಿ ಜೋರಾಗಿ ಕೇಳಿಸ್ತಾನೇ ಇದೆ. ಹಾಗಂತ ಹೇಳ್ದ ಚಿನ್ನಕ್ಕಾಗೆ. ಅದನ್ನು ಕೇಳಿದವರು ಎಲ್ರೂ ಬಿದ್ದು ಬಿದ್ದು ನಗಾಡ್ತಿದ್ರು. ಟುನಿಯಿಂದ ಕೂಡ ನಗು ತಡ್ಕೊಳಕ್ ಆಗ್ತಾ ಇಲ್ಲ. ಪಾಪ ಬುಜ್ಜಿಗೆ ತುಂಬಾನೇ ಅವಮಾನ ಆಯಿತು. ಆವಾಗ ಬುಜ್ಜಿ, ಸರಿ ಏನೇ ಇದ್ರೂ ಆ ಕರಡಿನ ಕಂಡು ಹಿಡಿದಿದ್ದು ನಾನು ತಾನೇ, ಹಾಗಾದ್ರೆ ಕ್ರೆಡಿಟ್ ಎಲ್ಲ ನನಗೆ ಸ್ವಂತ. ಹೌದೌದು, ಅಯ್ಯಯ್ಯೋ ಕರಡಿ ಅವಾರ್ಡು ನಿನಗೆ ಕೊಡ್ತಿದ್ದೀವಿ. ಆ ದಿನದಿಂದ ಪಕ್ಷಿಗಳು ಯಾರಾದ್ರೂ ಏನಕ್ಕಾದ್ರೂ ಹೆದರಿದ್ರೆ ಅಯ್ಯಯ್ಯೋ ಕರಡಿ ಅಂತ ಹಾಡಿ ಬುಜ್ಜಿನ ತಮಾಷೆ ಮಾಡ್ತಾ ಇದ್ರು. ಆ ದಿನದಿಂದ ಬುಜ್ಜಿ ಬಿಲ್ಡಪ್ ಕೊಡೋದನ್ನ ನಿಲ್ಲಿಸಿ ನಿಯತ್ತಾಗಿ ನಡ್ಕೊಳ್ಳೋಕ್ಕೆ ಶುರು ಮಾಡಿದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ಬಿಲ್ಡಪ್ ಕೊಡೋದು ಮುಖ್ಯ ಅಲ್ಲ, ಧೈರ್ಯವಾಗಿರ್ಬೇಕಾಗಿರೋ ಸಮಯದಲ್ಲಿ ಧೈರ್ಯವಾಗಿ ಇರೋದೇ ಒಳ್ಳೆ ವಿಷಯ. ಇಲ್ಲಾಂದ್ರೆ ಹೀಗೇನೆ ಎಲ್ರೂ ನಗೋತರ ಏನಾದ್ರೂ ನಡೆಯುತ್ತೆ. ಚಳಿಯಲ್ಲಿ ಮರದ ಕೆಳಗಡೆ ಜೀವನ. ಒಂದೂರಿನಲ್ಲಿ ಚಿಚು ಹಾಗೂ ಟೋನಿ ಅನ್ನುವ ಪ್ರಾಣ ಗೆಳತಿಯರಿದ್ರು. ಅವರಿಬ್ರು ಒಂದೇ ಶಾಲೆಯಲ್ಲಿ ಓದ್ಕೊಳ್ತಿದ್ರು. ಅವರಿಬ್ರು ಒಬ್ರನ್ ಬಿಟ್ಟು ಒಬ್ರು ಇರಲ್ಲ. ಆದ್ರೆ ಕಾಲ ಹೋಗ್ತಾ ಇತ್ತು. ಇಬ್ರು ಬೆಳೆದು ದೊಡ್ಡವರಾದ್ರು. ಚಿಚುಕಾಗೆ ರಾಜು ಕಾಗೆ ಅನ್ನುವ ಸಾಫ್ಟ್ವೇರ್ ಇಂಜಿನಿಯರ್ನ ಮದುವೆ ಮಾಡ್ಕೊಂಡ್ಲು. ರಾಜು ಕಾಗೆ ಬಾಳ್ತಾ ಇದ್ದಿದ್ದು ಪಟ್ಟಣದಲ್ಲಿ. ಅವನಿಗೆ ಕೆಲ್ಸಾನು ಪಟ್ಟಣದಲ್ಲೇ ಅನ್ನೋದ್ರಿಂದ ಚಿಚುನ ಮದುವೆ ಮಾಡ್ಕೊಂಡ ತಕ್ಷಣ ಅವನು ಚಿಚುನನ್ನು ಜೊತೆಗೆ ಕರ್ಕೊಂಡು ಪಟ್ಟಣಕ್ಕೆ ಹೋಗ್ಬಿಟ್ಟ. ಹಾಗೆ ಮದುವೆಯಾದ ತಕ್ಷಣ ಚಿಚುಕಾಗಿನೂ ತುಂಬಾನು ರಿಚ್ ಆದ್ಲು. ಅವಳಿಗೆ ಚಿನ್ನು ಅನ್ನುವ ಒಬ್ಬ ಮಗ ಹುಟ್ಟದ. ಈ ಕಡೆ ಗ್ರಾಮದಲ್ಲಿ ಆ ಗ್ರಾಮಕ್ಕೆ ಮುಖ್ಯಸ್ಥಳಾದ ಮಹಿಹದ್ದು ಟುನಿಯ ಅಜ್ಜಿ. ಅವರು ಟುನಿಗೋಸ್ಕರ ಒಂದು ವರ ನೋಡಿದ್ರು. ಲೂಸಿ ಪಾರಿವಾಳನ ಮದುವೆ ಮಾಡ್ಕೊಂಡ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ ಟುನಿಗೂ ಲೂಸಿಗೂ ಮದುವೆ ಮಾಡಿಟ್ರು. ಆದ್ರೆ ಲೂಸಿಯ ಬಗ್ಗೆ ಮಹಿಹದ್ದಿಗೆ ಎಲ್ಲಾನೂ ಗೊತ್ತಿರ್ಲಿಲ್ಲ. ಲೂಸಿ ಗುಣದಲ್ಲಿ ಒಳ್ಳೆಯವನೇ, ಆದ್ರೆ ಅವನು ತುಂಬಾನೇ ಸೋಮಾರಿ. ಚೆನ್ನಾಗಿ ಓದಿದ್ರು ಕೂಡ ಯಾವುದೇ ಕೆಲಸನೂ ಮಾಡಕ್ಕೆ ಇಷ್ಟಪಡೋನೇ ಅಲ್ಲ. ಇವತ್ ಮಾಡ್ಲಿಲ್ಲ ಅಂದ್ರೆ ಏನೋ, ನಾಳೆ ಮಾಡೋಣ ಅಂತ ಅಂದ್ಕೊಳ್ಳೋನು. ಹೀಗಿರುವಾಗ ಟುನಿಗೂ ಕೂಡ ಬುಜ್ಜಿ ಹುಟ್ಟಿದ್ಲು. ಕುಟುಂಬದ ಭಾರ ಹೆಚ್ಚಾಯಿತು. ಆದ್ರೆ ಲೂಸಿ ಅಂತೂ ಬದಲಾಗ್ಲೇ ಇಲ್ಲ. ಒಂದು ಮನೆ ಹೊರಗಡೆ ಕೂತ್ಕೊಂಡು ನ್ಯೂಸ್ ಪೇಪರ್ ಓದೋದು, ಇಲ್ಲಾಂದ್ರೆ ಮಧ್ಯಾಹ್ನದ ಸಮಯ ಚೆನ್ನಾಗಿ ಊಟ ಮಾಡ್ಕೊಂಡು ಮರದ ಕೆಳಗಡೆ ಮಂಚ ಹಾಕೊಂಡು ಮಲಗಿ ನಿದ್ರೆ ಮಾಡೋದು. ಇದು ಅವನ್ ಮಾಡೋ ಕೆಲ್ಸ. ಒಂದಿನ ಟುನಿ ಲೂಸಿ ಹತ್ರ, ರೀ, ನಾನು ಹೊಲಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ನೀರು ತೆಗ್ದಿಡ್ತೀರಾ? ಸಂಜೆ ಬಂದ ತಕ್ಷಣ ನನಗೆ ಅಡಿಗೆ ಮಾಡಕ್ಕೆ ಬೇಕಾಗುತ್ತೆ. ಆವಾಗ ಲೂಸಿ ಎದ್ದೇಳಿ, ಅರೇ,
ಇಷ್ಟು ಬೆಳಿಗ್ಗೆ ನೀರು ತಗೊಂಡು ಬರೋದು ತುಂಬ ಕಷ್ಟ ಆಗುತ್ತೆ ಟೋನಿ. ನೀನು ಹೊಲಕ್ಕೆ ಹೋಗೋ, ನಾನು ಸಂಜೆ ತೆಗ್ದಿಡ್ತೀನಿ. ಮತ್ತೆ ಹೊಲದಿಂದ ಬರುವಾಗ ಸ್ವಲ್ಪ ಕಬ್ಬು ತಗೊಂಡು ಬಾ. ಇಬ್ರು ಜ್ಯೂಸ್ ಹಾಕೊಂಡು ಸಂಜೆ ಸಮಯ ಸ್ವಲ್ಪ ಕುಡಿಬೋದು. ಪಾಪ ಟೋನಿ ಬೇಜಾರಿಂದ ಮನ್ಸಲ್ಲಿ ಲೂಸಿನ ಬೈಕೊಂಡು ಅಲ್ಲಿಂದ ಹೊಲಕ್ಕೆ ಹೋದ್ಲು. ಟೋನಿ ಅವಳ ಮನೆ ಹಿಂದ್ಗಡೆ ಇರುವ ಸ್ವಲ್ಪ ಜಾಗದಲ್ಲಿ ತರಕಾರಿಗಳನ್ನ ಬೆಳೆಸ್ಕೊಂಡು ಅದನ್ನ ಊರೂರಾಗಿ ಸುತ್ತಿ ವ್ಯಾಪಾರ ಮಾಡ್ತಿದ್ಲು. ಅವಳ ಮಗಳು ಬುಜ್ಜಿ ಗುಬ್ಬಚ್ಚಿ ಆವಾಗವಾಗ ತೋಟಕ್ಕೆ ಬರ್ತಾ ಇದ್ಲು. ಅವಳ ಅಮ್ಮನ ಜೊತೆ ಆಟ ಆಡ್ತಾ, ಅಮ್ಮ ಈ ಬದ್ನೆಕಾಯಿ ಚೆನ್ನಾಗಿದೆ, ಇದನ್ನ ತಗೊಳ್ಬೋದಲ್ವಾ ಹಾಗಂತ ಮಾತಾಡ್ತಾ ಇದ್ಲು. ಹೀಗಿರುವಾಗ ಒಂದಿನ ಬೆಳಗ್ಗೆ ಪಳಪಳ ಅಂತ ಹೊಳಿತಾ ಇರುವ ಒಂದು ಕಾರ್ ಊರಿನೊಳಗಡೆ ಬಂತು. ಆ ಕಾರ್ ಟುನಿಯ ಮನೆಯ ಮುಂದ್ಗಡೆ ನಿಂತ್ಕೊಳ್ತು. ಆ ಕಾರಿಂದ ಕಾಸ್ಟ್ಲಿಯಾಗಿ ಕನ್ನಡಕ ಹಾಕೊಂಡು ಚಿಚುಕಾಗೆ ಕೆಳಗಡೆ ಇಳಿದ್ಲು. ಅವಳ ಹಿಂದೆನೆ ಅವಳ ಮಗ ಚಿನ್ನು ಕೂಡ ಕೆಳಗಡೆ ಇಳಿದ. ಆವಾಗ ಚಿನ್ನು ಡೋರ್ ಸ್ವಲ್ಪ ಸ್ಲೋ ಆಗಾಕೋ, ಹೊಸದಲ್ವಾ ಹಾಗಂತ ಹೇಳಿ, ಓ ಇದೇನಾ ಟುನಿ ಮನೆ, ಇನ್ನು ಇವಳು ಹಾಳೆ ಈ ಮಣ್ಣಿನ ಮನೆಯಲ್ಲೇ ಬಾಳ್ತಾ ಇದ್ದಾಳ ಹಾಗಂತ ಅನ್ಕೊಂಡಿದ್ದಾಗ ಮನೆ ಹೊರಗಡೆ ಲೂಸಿ ಪಾರಿವಾಳ ಮಂಚದಲ್ಲಿ ಮಲಗಿ ನಿದ್ರೆ ಮಾಡ್ತಾ ಇರೋದನ್ನ ಚಿಚು ನೋಡಿದ್ಲು. ಆವಾಗ ಚಿಚು ಲೂಸಿನ ನೋಡಿ ಶಾಕ್ ಆಗಿ, ಯಾರಪ್ಪ ಇವನು ಈ ಬೆಳಗ್ಗೆ ಸಮಯ ಹೊರಗಡೆ ಮಂಚ ಹಾಕೊಂಡು ಹೀಗೆ ನಿದ್ರೆ ಮಾಡ್ತಾ ಇದ್ದಾನೆ? ಒಂದ್ ವೇಳೆ ಇವನೇ ಟುನಿ ಗಂಡ ಇರ್ಬೋದಾ? ಇಂಥವ್ನ ಇವಳು ಗಂಡ? ಆ ಸಮಯದಲ್ಲಿ ಮಹಿ ಹದ್ದು ಮನೆಯಿಂದ ಹೊರಗಡೆ ಬಂತು. ಆ ಯಾರಮ್ಮ? ಅರೇ ಚಿಚೋ ನೀನಾ? ಪರವಾಗಿಲ್ವೇ, ತುಂಬಾ ಚೆನ್ನಾಗಿದ್ಯಾ. ನಿನ್ ಮಗನ ಇವನು ಮದ್ವೆ ಆಗಿದ್ಮೇಲೆ ಮರ್ತೋದ್ಯಾ ನಮ್ಮನ್ನ? ಆವಾಗ ಚಿಚುಕಾಗಿಗೆ ಇಷ್ಟ ಇಲ್ಲ ಅಂದ್ರೆ ಕೂಡ ಬೇರೆ ದಾರಿ ಇಲ್ದೆ, ಹಾಗೇನಿಲ್ಲ ಅಜ್ಜಿ, ಟುನಿನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಟುನಿಯಲ್ಲಿ ಮನೇಲಿ ಇಲ್ವಾ? ಅವಳು ಹೊಲದಲ್ಲಿ ಇದ್ದಾಳೆ ಅಮ್ಮ. ಅವಳು ಪಾಪ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ತಾನೇ ಮನೆ ಖರ್ಚಿಗೆ ಹಣ. ಲೂಸಿ ಇದ್ರೋ ಇಲ್ದೇ ಇರೋ ಥರಾನೇ. ಸರಿ, ನೀನು ಹೋಗಿ ಹೊಲದಲ್ಲಿ ನೋಡು. ಓ ಹೌದಾ, ಸರಿ ಚಿನ್ನು ಬಾರೋ. ನಿಮ್ಮಮ್ಮನ ಫ್ರೆಂಡು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅನ್ನೋದನ್ನ ನೋಡು, ಆವಾಗಲೇ ಜೀವನದ ಪಾಠ ನೀನು ಕಲ್ತ್ಕೊಳ್ಳೋಕ್ಕಾಗೋದು ಹಾಗಂತ ಹೇಳಿ ಚಿನ್ನುನ ಕರ್ಕೊಂಡು ಚಿಚುಕಾಗೆ ಅಲ್ಲಿಂದ ಟುನಿಯ ಹೊಲಕ್ಕೆ ಹೋದ್ಲು. ಆವಾಗ ಟುನಿ ಹೊಲದಲ್ಲಿ ಮಣ್ಣಿನಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು. ಕಾರ್ ಅವರ ಹೊಲದ ಹತ್ತಿರ ಬಂದು ನಿಂತಾಗ ಟುನಿ ಮೇಲೆ ನೋಡಿದ್ಲು. ಆವಾಗ ಚಿಚು ಕಾರಿಂದ ಇಳಿದಿದ್ದನ್ನ ನೋಡಿ ಟುನಿ ಅಂತೂ ತುಂಬಾನು ಸಂತೋಷಪಟ್ಲು. ಟುನಿ ಚಿಚುಕಾಗೆನ ನೋಡಿ, ಅರೆ ಚಿಚು, ನಿಜವಾಗ್ಲೂ ನೀನೇ ಬಂದಿದೀಯಾ ಹಾಗಂತ ಅಂದ್ಕೊಂಡು ಪ್ರೀತಿಯಿಂದ ಚಿಚುಕಾಗೆನ ತಬ್ಬಿ ಇಟ್ಕೊಳ್ಳೋದಕ್ಕೋಸ್ಕರ ಟುನಿ ಹೋದಾಗ ಚಿಚುಕಾಗೆ 2 ಹೆಜ್ಜೆ ಹಿಂದೆ ಇಟ್ಟು ಟುನಿನ ತಕ್ಷಣ ತಡೆದು, ಟುನಿ ಇರೋ, ಎಲ್ಲಿ ಬರ್ತಾ ಇದೆಯಾ? ನಿನ್ ಮೈಯೆಲ್ಲ ನೋಡಿದ್ಯಾ ಕೆಸರು? ನೀನ್ ನನ್ನನ್ನು ಮುಟ್ಕೊಂಡ್ರೆ ನನ್ನ ಡ್ರೆಸ್ ಎಲ್ಲ ಕೆಸರಾಗುತ್ತೆ. ಆಮೇಲೆ ಕಾರಲ್ಲಿ ಕೂತ್ಕೊಂಡು ಹೋಗೋದು ಹೇಗೆ ಹೇಳೋ ಹಾಗಂತ ಹೇಳಿದಾಗ ಟುನಿ ಆಶ್ಚರ್ಯಪಟ್ಲು. ಅವಳ ಸಂತೋಷ ಎಲ್ಲಾನು ಮಾಯವಾಯ್ತು. ಅವಳ ಮುಖಾನು ಬಾಡಿ ಹೋಯ್ತು. ಚಿಚು ಸಾರಿ, ಏನು ಇದ್ದಕ್ಕಿದ್ದಂತೆ ಬಂದಿದೀಯಾ? ಅದು ಇದ್ಯಾರು, ನಿನ್ ಮಗನ? ಇವನ್ ಹೆಸರೇನು? ಏನು ನನ್ನ ಮಗ ಚಿನ್ನು, ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ, ಫಸ್ಟ್ ರ್ಯಾಂಕು. ಈ ಹುಡುಗಿ ನಿನ್ ಮಗಳಾ ಹಾಗಂತ ಬುಜ್ಜಿನ ನೋಡಿ ಚಿಚು ಕೇಳಿದಾಗ ಟುನಿನು ಸಂತೋಷದಿಂದ, ಹೌದು, ನನ್ನ ಮಗಳು ಬುಜ್ಜಿ. ಆವಾಗ ಚಿಚು ನಗುತ್ತಾ, ಓಹೋ ಬುಜ್ಜಿನಾ? ಏನ್ ಟುನಿ, ಬುಜ್ಜಿ ಸ್ಕೂಲಿಗೆ ಹೋಗಲ್ವಾ? ಹೊಲದಲ್ಲಿ ನಿನ್ ಜೊತೆ ಕೆಲಸ ಮಾಡ್ತಿದ್ದಾಳಾ ಹಾಗಂತ ಕೇಳಿದಾಗ ಟುನಿಗೆ ತುಂಬಾನು ಕೋಪ ಬಂತು. ಆವಾಗ ಟುನಿ ಕೋಪದಿಂದ, ಚಿಚು ಸ್ವಲ್ಪ ನೋಡ್ಕೊಂಡು ಮಾತಾಡು. ಅವಳು ಸ್ಕೂಲಿಗೆ ಹೋಗ್ತಾ ಇದ್ದಾಳೆ, ನಮ್ಮೂರಲ್ಲಿರುವ ಸ್ಕೂಲಲ್ಲೇ ಓದ್ತಾ ಇದ್ದಾಳೆ. ಇವಾಗ ಹೊಲಕ್ಕೆ ಬಂದಿರೋದು ಇಲ್ಲಿ ಕೆಲಸ ಮಾಡಕ್ಕಲ್ಲ, ಸುಮ್ನೆ ನನ್ ಜೊತೆ ಆಟ ಆಡೋದಕ್ಕೋಸ್ಕರ ಅಷ್ಟೇ. ಆವಾಗ ಚಿಚು ಜೋರಾಗಿ ನಗುತ್ತಾ, ಅರೆ ನಿನಗೂ ಕೋಪ ಬರುತ್ತಾ? ಹೌದು, ಇವಳು ಹೇಗೆ ಸ್ಕೂಲಿಗೆ ಹೋಗ್ತಾಳೆ? ಹೀಗೆ ಕೊಳಕಾಗಿರೋ ಬಟ್ಟೆನ ಹಾಕೊಂಡ? ಏನಂತ ಹೇಳೋದು, ನಿನ್ ಗಂಡ ಅಲ್ಲಿ ಮನೆ ಹೊರಗಡೆ ಬಿತ್ಕೊಂಡು ನಿದ್ರೆ ಮಾಡ್ತಾ ಇದ್ದಾನೆ, ನೀನು ಇಲ್ಲಿ ಕಷ್ಟಪಟ್ಟು ಹೊಲದಲ್ಲಿ ಕೆಲಸ ಮಾಡ್ತಾ ಇದೀಯಾ. ನಿನ್ ಮಗಳು ನಿನ್ ಜೊತೆ ಕೆಲಸ ಮಾಡ್ತಾ ಇದ್ದಾಳೆ. ಏನೋ ನೀನ್ ಈ ಜೀವನ. ಪಾಪ ಟುನಿಗೆ ಅದನ್ ಕೇಳಿ ತುಂಬಾ ಬೇಜಾರಾಯ್ತು. ಚಿಚು ಸ್ವಲ್ಪ ನೋಡ್ಕೊಂಡ್ ಮಾತಾಡು. ಇವಾಗ ನಿನ್ನ ಹತ್ರ ಹಣ ಇದೆ, ನಿನ್ ಗಂಡ ಸಂಪಾದನೆ ಮಾಡ್ತಾನೆ ಅನ್ನುವ ಅಹಂಕಾರನ ತೋರಿಸ್ಬೇಡ. ನಾಳೆ ನನ್ ಪರಿಸ್ಥಿತಿ ನಿನಗ್ ಬರ್ಬೋದು. ಆವಾಗ ನನ್ ಕಷ್ಟ ಏನು ಅನ್ನೋದನ್ನ ನೀನು ಕೂಡ ಅರ್ಥ ಮಾಡ್ಕೊಳ್ತೀಯ. ಓ ಶಾಪ ಬೇರೆ ಕೊಡ್ತಾ ಇದೀಯ ನೀನು? ನಿನ್ ಪರಿಸ್ಥಿತಿ ನನಗೆ ಯಾಕೆ ಬರ್ಬೇಕು? ನನ್ ಗಂಡ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್, ನಿನ್ ಗಂಡಂತರ ಸೋಮಾರಿ ಅಲ್ಲ. ಸರಿ, ಈ ಕೆಸ್ಟಲ್ಲಿ ನನ್ಗೇನ್ ಕೆಲ್ಸ ಹಾಗಂತ ಹೇಳಿ ಚಿಚು ಅಲ್ಲಿಂದ ಹೊರಟೋದ್ಲು. ಪಾಪ ಟುನಿಗೂ ಬಚ್ಚಿ ತುಂಬಾನು ಬೇಜಾರ್ ಮಾಡ್ಕೊಳ್ತಿದ್ಲು. ಆವಾಗ ಬುಜ್ಜಿ ಅವಳ ತಾಯಿನ ನೋಡಿ, ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಆ ಆಂಟಿ ಯಾಕಮ್ಮ ಬೈತಾ ಇದ್ದಾರೆ ಹಾಗಂತ ತುಂಬಾ ಅಮಾಯಕಳಾಗಿ ಕೇಳಿದ್ಲು. ಆಮೇಲೆ ಅವರಿಬ್ರು ಮನೆಗೆ ವಾಪಸ್ ಬಂದ್ರು. ಮನೆ ಹತ್ರ ನಿದ್ರೆ ಮಾಡ್ತಾ ಇದ್ದ ಲೂಸಿ
ಆವಾಗ್ಲೇ ನಿದ್ರೆಯಿಂದ ಎಚ್ಚರವಾದ. ಆವಾಗ ಟುನಿ ಅಳ್ತಾ ಬರ್ತಾ ಇರೋದನ್ನ ನೋಡಿ ಮಹಿಹದ್ದಿಗೆ ಎಲ್ಲ ವಿಷಯನೂ ಅರ್ಥ ಆಯ್ತು. ಯಾಕಮ್ಮ, ಯಾಕೆ ಅಳ್ತಾ ಇದೀಯಾ? ಆವಾಗ ಟುನಿ ನಡೆದಿದ್ದೆಲ್ಲಾನು ಹೇಳಿದ್ಲು. ಚಿಚುಕಾಗೆ ಅವಳ ಬಗ್ಗೆ, ಬುಜ್ಜಿಯ ಬಗ್ಗೆ, ಲೂಸಿಯ ಬಗ್ಗೆ ಏನೇನ್ ಮಾತಾಡಿದ್ಲು ಅನ್ನೋದು. ಅದನ್ನು ಕೇಳಿದಾಗ ಮಹಿಹದ್ದಿಗೆ ತುಂಬಾನು ಕೋಪ ಬಂತು. ಮಹಿಹದ್ದು ತಕ್ಷಣ ಲೂಸಿನ ನೋಡಿ, ಛೀ, ನೀನೆಲ್ಲ ಒಬ್ಬ ಗಂಡ್ಸ. ನಿನ್ನನ್ನ ನಂಬಿ ನನ್ನ ಮೊಮ್ಮಗಳನ್ನ ನಿನಗೆ ಮದುವೆ ಮಾಡಿ ಕೊಟ್ರೆ ಇವಾಗ ನಿನ್ನಿಂದ ನನ್ನ ಮೊಮ್ಮಗಳು ಯಾವಳ ಹತ್ರನೋ ಅವಮಾನದಿಂದ ತಲೆ ಬಗ್ಗಿ ಬಂದಿದ್ದಾಳೆ. ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದಿದ್ಯಾ? ನಿನ್ ಬಗ್ಗೆ, ನಿನ್ ಹೆಂಡತಿ ಬಗ್ಗೆ, ನಿನ್ನ ಮಗಳು ಬಗ್ಗೆ ಯಾವಳು ಈ ರೀತಿಯೆಲ್ಲ ಮಾತಾಡಕ್ಕೆ ಯಾರ್ ಕಾರಣ? ನಿನ್ನ ಸೋಮಾರಿತನ ತಾನೇ ಕಾರಣ. ನೀನೆಲ್ಲ ಗಂಡ್ಸಾಗಿದ್ರೆ ಸ್ವಲ್ಪನಾದ್ರೂ ಬುದ್ಧಿ ಬರ್ಬೇಕು ನಿನಗೆ. ಹಾಗಂತ ಮಹಿಹದ್ದು ತುಂಬಾನು ಕೋಪದಿಂದ ಹೇಳಿದನ್ನ ಕೇಳಿ ಲೂಸಿ ಪಾರಿವಾಳ ಶಾಕ್ ಆದ. ಅವನಿಗೆ ಏನ್ ಹೇಳೋದು ಅಂತ ಅರ್ಥ ಆಗ್ಲಿಲ್ಲ. ಅವನು ಬೇರೆ ದಾರಿ ಇಲ್ದೆ ಅಲ್ಲಿಂದ ಮನೆಯಿಂದ ಹೊರಗಡೆ ಬಂದ. ಇಲ್ಲಿವರೆಗೂ ಒಂದ್ ಮಾತು ಕೂಡ ಮಾತಾಡದೆ ಇದ್ದ ಮಹಿಹದ್ದು ಆ ರೀತಿ ಹೇಳಿದ್ದು ಅವನಿಗೆ ತುಂಬಾನೇ ಬೇಜಾರಾಯ್ತು. ತಂದೆ ಆ ರೀತಿ ಹೋಗೋದನ್ನ ನೋಡಿ ಬುಜ್ಜಿ ಹೆದರ್ಕೊಂಡೆ ತನ್ನ ತಂದೆಯ ಹಿಂದೆನೇ ಬಂದ್ಲು. ಆವಾಗ ಲೂಸಿ ಪಾರಿವಾಳ ಹೊಲದಲ್ಲಿ ಒಂದು ಮರದ ಕೆಳಗಡೆ ಕೂತ್ಕೊಂಡಿದ್ದ. ಆವಾಗ ಬುಜ್ಜಿ ತನ್ನ ತಂದೆಯ ಹತ್ತಿರ ಹೋಗಿ, ಅಪ್ಪ, ಯಾಕಪ್ಪ ಬಂದ್ಬಿಟ್ಟೆ? ನಿನಗೆ ಕೋಪ ಬಂತಾ? ಹಾಗೆಲ್ಲ ಏನಿಲ್ಲ ಮಗಳೇ. ಅಪ್ಪ, ನಿನಗ್ ಗೊತ್ತಾ, ಆ ಚಿಚ್ಚು ಅತ್ತಿ ತುಂಬಾ ಕೆಟ್ಟವ್ರು. ನಿನ್ ಬಗ್ಗೆ ಅವ್ರು ಏನೇನ್ ಹೇಳಿದ್ರು ಗೊತ್ತಾ? ನೀನ್ ಸೋಮಾರಿ ಅಂತೆ. ನಿನ್ನನ್ ಮಾತ್ರ ಅಲ್ಲಪ್ಪ, ನನ್ನ ನೋಡಿ ಹೊಲದಲ್ಲಿ ಕೂಲಿ ಕೆಲ್ಸ ಮಾಡ್ತಿದ್ಯಾ ಅಂತ ಕೇಳಿದ್ರು. ಮತ್ತೆ ಅಮ್ಮನ ಏನೇನ್ ಹೇಳಿ ಬೈದ್ರು ಗೊತ್ತಾ? ಹಾಗಂತ ಮುಗ್ಧೆಯಾಗಿ ಅವಳು ಹೇಳಿದ ಮಾತುಗಳು ಲೂಸಿ ಪಾರಿವಾಳದ ಹೃದಯದಲ್ಲಿ ಬಾಣ ಚುಚ್ಚಿದ ಹಾಗೆ ಇತ್ತು. ತನ್ನ ಹೆಂಡತಿ ಹಾಗೂ ಮಗಳಿಗೆ ಇಷ್ಟ ಅವಮಾನ ನಡೆದಿದ್ದಕ್ಕೆ ಕಾರಣ ಅವನ ಸೋಮಾರಿತನ ಅನ್ನೋದನ್ನ ಅವನು ಅರ್ಥ ಮಾಡ್ಕೊಂಡ. ಇನ್ ಮುಂದೆ ಯಾವಾಗ್ಲೂ ತನ್ನ ಮಗಳಿಗೂ ಹೆಂಡತಿಗೂ ಯಾವುದೇ ಅವಮಾನನೂ ಬರಬಾರ್ದು ಅಂತ ಅಂದ್ಕೊಂಡು, ಇನ್ ಮುಂದೆ ನಿಮ್ಮಿಬ್ರಿಗೆ ಯಾವಾಗ್ಲೂ ಅವಮಾನ ನಡೆಯಲ್ಲಮ್ಮ ಹಾಗಂತ ಹೇಳಿ ಅವನು ತಕ್ಷಣ ಪಟ್ಟಣಕ್ಕೆ ಹೋಗಿ ಕೆಲಸ ಹುಡುಕಕ್ಕೆ ಶುರು ಮಾಡ್ದ. ಅವನು ಓದಿರುವ ಓದಿಗೂ ಅವನ ಬುದ್ಧಿವಂತಿಕೆಗೂ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಚಿಕ್ಕ ಕೆಲಸ ಸಿಕ್ತು. ಅವನು ಸಂಪೂರ್ಣವಾಗಿ ಅವನು ಸೋಮಾರಿತನನ ಬಿಟ್ಟಿದ್ದ. ಹಾಗ್ಲೂ ರಾತ್ರಿ ಅಂತ ಕಷ್ಟಪಟ್ಟು ದುಡಿತಾ ಇದ್ದ. ಹಾಗೆ ದುಡಿದಿದ್ರ ಫಲ ಕೆಲವು ವರ್ಷಗಳಲ್ಲೇ ಅವನು ಸಾಫ್ಟ್ವೇರ್ ಇಂಜಿನಿಯರ್ ಕಂಪನಿಗೆ ಸಿಇಒ ಆದ. ಇವಾಗ ಗ್ರಾಮದಲ್ಲಿ ಎಲ್ಲಾನು ಬದಲಾಗಿತ್ತು. ಇವಾಗ ಆ ಗ್ರಾಮದಲ್ಲಿ ಲೂಸಿನೇ ದೊಡ್ಡ ಶ್ರೀಮಂತ. ಅವನ ಹಳೆಯ ಮಣ್ಣಿನ ಮನೆ ಇದ್ದ ಜಾಗದಲ್ಲಿ ಹೊಸ ಬಂಗ್ಲೆ ಮನೆ ಇತ್ತು. ಮನೆ ಹೊರಗಡೆ 4-5 ಕಾಸ್ಟ್ಲಿ ಕಾರುಗಳು ಇತ್ತು. ಟುನಿ ಇವಾಗ ಹೊಲ ಕೆಲ್ಸಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ಅವಳು ಅದೇ ಊರಿನಲ್ಲಿ ದೊಡ್ಡ ವ್ಯಾಪಾರಿ. ಆದ್ರೆ ತನ್ನ ಮಗಳಿಗೆ ಆದ ಅವಮಾನನ ಮಾತ್ರ ಲೂಸಿಯಿಂದ ಮರೆಯಕ್ಕಾಗ್ಲೇ ಇಲ್ಲ. ಆದ್ರಿಂದ ಲೂಸಿ ಪಾರಿವಾಳ ಅವನ ಗ್ರಾಮದಲ್ಲೇ ಅಲ್ಲಿರುವ ಮಕ್ಕಳಿಗೋಸ್ಕರ ಹೊಸದಾಗಿ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಸ್ಕೂಲನ್ನ ಕಟ್ಟಿಸ್ದ. ಆ ಸ್ಕೂಲಲ್ಲಿ ಆ ಊರಲ್ಲಿರುವ ಮಕ್ಕಳುಗಳು ಎಲ್ಲರೂ ಉಚಿತವಾಗಿ ಓದ್ಕೊಳ್ತಿದ್ರು. ಬುಜ್ಜಿ ಗುಬ್ಬಚ್ಚಿ ಕೂಡ ತನ್ನ ತಂದೆ ಸ್ಕೂಲಲ್ಲಿ ಇವಾಗ ಓದ್ತಾ ಇದ್ಲು. ಹೀಗಿರುವಾಗ ಇನ್ನೊಂದ್ ಕಡೆ ಚಿಚುಕಾಗಿಯ ಗಂಡ ಕೆಲಸ ಮಾಡುವ ಆಫೀಸಲ್ಲಿ ಆಡಿಟ್ ನಡೆದಾಗ ಚಿಚುಕಾಗಿಯ ಗಂಡ ರಾಜಕ್ಕಾಗಿ ಆಫೀಸ್ಗೆ ಜಾಯಿನ್ ಆಗುವಾಗ ಅವನು ಫೇಕ್ ಸರ್ಟಿಫಿಕೇಟ್ ಕೊಟ್ಟಿರುವ ವಿಷಯ ಹೊರಗಡೆ ಬಂತು. ಆದ್ರಿಂದ ಆ ಆಫೀಸಲ್ಲಿ ಅವನನ್ನ ಬೈದು ಅವಮಾನ ಮಾಡಿ ಅಲ್ಲಿಂದ ಕಳಿಸ್ಬಿಟ್ರು. ಇವಾಗ ಚಿಚುಕಾಗಿಯ ಮನೆಯ ಪರಿಸ್ಥಿತಿ ಬದಲಾಗಿತ್ತು. ಆಸ್ತಿಗಳೆಲ್ಲಾನು ಸಾಲಕ್ಕೆ ಹೋಯ್ತು. ಕಾರ್ ಕೂಡ ಮಾರ್ಬಿಟ್ರು. ಪಟ್ಟಣದಲ್ಲಿ ಅವ್ರಿವಾಗ ರೆಂಟ್ ಕೊಡೋಕ್ಕೂ ಕೂಡ ಅವ್ರ ಹತ್ರ ಹಣ ಇಲ್ಲ ಅನ್ನೋದ್ರಿಂದ ಚಿಚುಕಾಗೆ ನಾಚಿಕೆಯಿಂದ ಅವಮಾನದಿಂದ ಅವಳ ಊರಿಗೇನೆ ವಾಪಸ್ ಬಂದ್ಲು. ಅಲ್ಲಿ ಒಂದು ಚಿಕ್ಕ ಗುಡಿಸಲಿನಲ್ಲಿ ಜೀವನ ಬಾಳ್ತಾ ಇದ್ಲು. ಈ ವಿಷಯ ಟುನಿಗೆ ಗೊತ್ತಾಯ್ತು. ತನ್ನ ಗೆಳತಿಗೆ ಬಂದಿರುವ ಈ ಪರಿಸ್ಥಿತಿನ ನೋಡಿ ಟುನಿ ಬೇಜಾರ್ ಮಾಡ್ಕೊಳ್ತಿದ್ಲು. ಹೀಗಿರುವಾಗ ಒಂದಿನ ಸಂಜೆ ಸಮಯ ಚಿಚುಕಾಗೆ ಟುನಿನ ನೋಡಕ್ಕೆ ಅವಳ ಮನೆಗೆ ಬಂದ್ಲು. ಆವಾಗ ಚಿಚು ಟುನಿ ಹತ್ರ, ಟುನಿ, ನನ್ನ ಕ್ಷಮಿಸ್ಬಿಡು, ಅವತ್ತು ಹಣ ಇರುವ ಅಹಂಕಾರದಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಇವಾಗ ನಮ್ಮ ಮನೇಲಿ ಊಟಕ್ಕೂ ಕೂಡ ಒಂದ್ ಹಿಡಿ ಅಕ್ಕಿನೂ ಇಲ್ಲ. ನಿನ್ನ ಹೊಸ ಕಂಪನಿಯಲ್ಲಿ ನನ್ನ ಗಂಡನಿಗೋಸ್ಕರ ಒಂದು ಕೆಲಸ ಹಾಕಿ ಕೊಡ್ತೀಯಾ? ಇದನ್ನ ಕೇಳಿಸ್ಕೊಳ್ತಾ ಇದ್ದ ಲೂಸಿ ಪಾರಿವಾಳ ಹೊರಗಡೆ ಬಂದ. ಲೂಸಿ ಚಿಚುನ ನೋಡಿ ಕೋಪದಿಂದ, ಏನ್ ಚಿಚು ಅವ್ರೆ, ಚೆನ್ನಾಗಿದ್ದೀರಾ? ನಿಮ್ ಗಂಡನಿಗೆ ಕೆಲ್ಸ ಬೇಕಾ? ನನಗೆ ಕೆಲ್ಸ ಇಲ್ಲದೆ ಇದ್ದಾಗ ನನ್ನನ್ನ ಸೋಮಾರಿ ಅಂತ ಹೇಳಿದ್ದು ನೀವು ತಾನೆ? ನನ್ನ ಮಗಳನ್ನ ನನ್ನ ಹೆಂಡತಿನ ಅವಮಾನ ಮಾಡಿದ್ದು ನೀವು ತಾನೆ? ಹೀಗಿರುವಾಗ ನಿಮ್ ಗಂಡನಿಗೆ ಯಾವ ಮುಖ ಇಟ್ಕೊಂಡು ಕೆಲಸ ಕೇಳ್ಕೊಂಡು ಬಂದಿದ್ದೀರಾ? ಆವಾಗ ಚಿಚುಕಾಗೆ ಬೇಜಾರಿಂದ, ಅಯ್ಯೋ, ನನ್ನನ್ನ ಕ್ಷಮಿಸ್ಬಿಡಿ ಲೂಸಿ ಅವರೇ, ಏನೋ ಗೊತ್ತಿಲ್ಲದೆ ಆ ದಿನ ಮಾತಾಡ್ಬಿಟ್ಟೆ. ಟುನಿ, ನಿನ್ ಗಂಡನ ಹತ್ರ ಹೇಳಿ ನನ್ನ ಗಂಡನಿಗೆ ಕೆಲಸ ಕೊಡ್ಸೋ. ನೀವು ಏನೇ ಕೆಲಸ ಕೊಟ್ರು ಸರಿ, ನಾನು ನನ್ನ ಗಂಡ ಇಬ್ರು ಮಾಡ್ತೀವಿ. ಲೂಸಿಗಂತೂ ಕೋಪ ಕಡಿಮೆ ಆಗ್ಲೇ ಇಲ್ಲ. ಟೋನಿ, ಇವ್ರನ್ನ ನೋಡಿ ಅಯ್ಯೋ ಪಾಪ ಅಂತ ಅಂದ್ಕೋಬೇಡ. ಸರಿ, ಇವಾಗ ನೋಡು ಚಿಚೋ, ನಿನ್ ಗಂಡನಿಗೆ ಕೆಲಸ ಬೇಕು. ಆದ್ರೆ ನಿನ್ನ ಅಹಂಕಾರಕ್ಕೆ ನಾನೊಂದು ಪಾಠ ಕಲ್ಸ್ಕೊಡ್ಬೇಕು ಅಂತ ಇದ್ದೀನಿ. ನಿನ್ ಗಂಡನಿಗೆ ಕೆಲಸ ಬೇಕು ಅಂದ್ರೆ ಈ ಒಂದಿನ ರಾತ್ರಿ
ನೀನು ನಿನ್ನ ಕುಟುಂಬದ ಸಮೇತ ಈ ಊರಿನಲ್ಲಿರುವ ಒಂದು ಮರದ ಕೆಳಗಡೆನೆ ಜೀವನ ಬಾಳ್ಬೇಕು. ಈ ಚಳಿಗಾಲದಲ್ಲಿ ಆ ರೀತಿ ಇರೋದು ಎಷ್ಟು ಕಷ್ಟ ಗೊತ್ತಾ? ಆ ಕಷ್ಟ ನೀನು ಅನುಭವಿಸಿದ್ರೇನೆ ಬಡವರ ಕಷ್ಟ ಏನು ಅನ್ನೋದು ನಿನಗೆ ಅರ್ಥ ಆಗುತ್ತೆ. ಹಾಗೆ ನೀವು ಅನುಭವಿಸಿದ್ರೆ ಬಂದು ಹೇಳಿ, ಆವಾಗ ಕೆಲಸ ಕೊಡೋದ್ರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಹಾಗಂತ ಲೂಸಿ ಹೇಳಿದ್ದನ್ನ ಕೇಳಿ ಚಿಚ್ಚು ಬೇಜಾರು ಮಾಡ್ಕೊಂಡ್ಲು. ಆದ್ರೆ ಅವಳಿಗೆ ಬೇರೆ ದಾರಿನೇ ಇಲ್ಲ. ಆದ್ರಿಂದ ಮನೆಗೆ ಹೋಗಿ ಗಂಡ ಮಗನ ಹತ್ತಿರ ವಿಷಯ ಹೇಳಿ ಆ ದಿನ ರಾತ್ರಿ ಆ ಚಳಿಯಲ್ಲಿ ಹೊಟ್ಟೆಯಲ್ಲಿ ಆಹಾರನೂ ಇಲ್ಲದೆ ಹಸುವು ತಡ್ಕೊಳಕ್ಕಾಗದೆ ಮರದ ಕೆಳಗಡೆ ನಿದ್ರೆ ಮಾಡ್ತಾ ಇದ್ದಾಗ ಚಿಚಿಗೆ ಒಂದು ವಿಷಯ ಅರ್ಥ ಆಯಿತು. ಆ ದಿನ ಟುನಿನ ಅವಮಾನ ಮಾಡಿದ್ದು ದೊಡ್ಡ ತಪ್ಪು ಅಂತ. ಮರುದಿನ ಬೆಳಗ್ಗೆ ಎಲ್ರೂ ನಡುಗುತ್ತಾ ಲೂಸಿ ಹತ್ರ ಬಂದ್ರು. ಇವಾಗ ಅರ್ಥ ಆಯ್ತಾ ಬಡವರ ಕಷ್ಟ? ಏನ್ ಚಿಚು, ಇನ್ನೊಂದ್ಸಲ ಬಡವನ್ನ ನೋಡಿ ಅವಮಾನ ಮಾಡ್ತೀಯಾ ಏನೋ? ಆವಾಗ ಚಿಚುಕಾಗೆ, ಇಲ್ಲ ಕ್ಷಮಿಸ್ಬಿಡಿ, ಇನ್ಮುಂದೆ ಆ ತಪ್ಪು ನಾನು ಮಾಡಲ್ಲ. ಆವಾಗ ಲೂಸಿ ಪಾರಿವಾಳ ಅವರನ್ನ ಕ್ಷಮಿಸಿ ಅವಳ ಗಂಡನಿಗೆ ತನ್ನ ಕಂಪನಿಯಲ್ಲಿ ಒಂದು ಚಿಕ್ಕ ಕೆಲಸನ ಹಾಕಿಕೊಟ್ಟ. ನೋಡಿದ್ಯಾ ಚಿಚು, ಹಣ ಇರುವ ಅಹಂಕಾರದಲ್ಲಿ ಯಾವಾಗಲೂ ಏನು ಮಾತಾಡಬಾರ್ದು, ಅರ್ಥ ಮಾಡ್ಕೊ. ಹಾಗಂತ ಟುನಿ ಹೇಳಿದ್ದಕ್ಕೆ ಟುನಿ ಹತ್ರ ಕ್ಷಮಾಪಣೆ ಕೇಳಿ ಏನು ಹೇಳಿದೆ ಅಲ್ಲಿಂದ ಚಿಚುಕಾಗೆ ಹೋದ್ಲು.